ವೀಕ್ಷಕರೇ, ಕುಂಭರಾಶಿಯವರು ಯಾವ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಒಂದು ವಿಭಾಗದಲ್ಲಿ ಕೆಲಸವನ್ನ ಹುಡುಕ್ಬೇಕು ಅಥವಾ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ, ಏನು ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಫಲ ಸಿಗುತ್ತೆ, ನಿಮ್ಮ ಒಂದು ರಾಶಿಗೆ ತಕ್ಕಂತೆ ಯಾವ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂಥ ವಿಚಾರ ಮತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರವೂ ಕೂಡ ಇದಾಗಿದೆ. ಜೊತೆಗೆ ಸ್ತ್ರೀಯರಿಗೂ ಕೂಡ ಈ ಫಲ ಅನ್ವಯ ಆಗುತ್ತೆ. ಯಾಕಂದ್ರೆ ಸ್ತ್ರೀಯರಿಗೂ ಯಾರಿಗೂ ಕಡಿಮೆ ಇಲ್ಲ. ಪುರುಷರು ಮಾಡುವಂತ ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀಯರ ಪಾಲು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಕುಂಭರಾಶಿಯವರಿಗೆ ನಿಮ್ಮ ಮೂಲ ಅಂಕ ಯಾವುದು ಅಂದ್ರೆ ನಂಬರ್ ಯಾವುದು ಅಂತಂದ್ರೆ 8 ನಿಮ್ಮ ಮೂಲ ಸಂಖ್ಯೆ ಆಗಿದೆ. ಇನ್ನು ಅದೃಷ್ಟ ಸಂಖ್ಯೆ ಅಂದ್ರೆ 3, 6, 4, 8 ಆಗಿರತಕ್ಕಂಥದ್ದು. 8, 17, 26 ಅದೃಷ್ಟದ ದಿನಾಂಕ ಆಗಿರತಕ್ಕಂಥದ್ದು. ಈ ಸಂಖ್ಯೆಗಳ ಬಗ್ಗೆ ನಿಮ್ಗೆ ಗಮನಕ್ಕಿರ್ಲಿ. ನಿಮಗೆ ಶುಭವಾಗಿರತಕ್ಕಂಥ ದಿಕ್ ಯಾವುದು ಅಂತ ಕೇಳಿದ್ರೆ ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕು ನಿಮಗ್ ತುಂಬಾ ಚೆನ್ನಾಗಿ ಇರುವಂತಹ ಲಕ್ಕಿ ದಿಕ್ ಅಂತ ಹೇಳ್ಬೋದು. ಶುಭವಾರ ಯಾವುದು ಅಂತಂದ್ರೆ ಶನಿವಾರ. ಶನಿವಾರ ನಿಮಗೆ ತುಂಬಾ ಉತ್ತಮವಾಗಿರತಕ್ಕಂತಹ ದಿನ ಅಂತ ಹೇಳ್ಬೋದು. ಜೊತೆಗೆ ಶುಕ್ರವಾರವೂ ಕೂಡ ನಿಮಗೆ ಪರವಾಗಿಲ್ಲ ಅನ್ನೋಷ್ಟೊತ್ತಿನಲ್ಲಿ ಒಂದು ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಕಲರ್ ಯಾವುದು, ಶುಭವಾಗಿರತಕ್ಕಂತ ವರ್ಣ ಯಾವುದು ಅಂತ ಕೇಳಿದ್ರೆ ಕಪ್ಪು, ನೀಲಿ, ಬೂದು ವರ್ಣಗಳು ನಿಮಗೆ ಶುಭವಾಗಿರತಕ್ಕಂತ ಕಲರು ಅಂತ ಹೇಳ್ಬೋದು. ಇನ್ನು ಈ ಕುಂಭರಾಶಿಯವರು ಯಾವುದೇ ಒಂದು ಸಂದರ್ಭ ಇದ್ರೂ ಕೂಡ ಸಮಾಜದಲ್ಲಿ ಬಹಳಷ್ಟು ಕೀರ್ತಿ, ಸನ್ಮಾನ, ಖ್ಯಾತಿಯನ್ನ ಗಳಿಸ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಷ್ಕಳಂಕವಾಗಿರತಕ್ಕಂತ ನಿಶ್ಚಲವಾದ ಮನಸ್ಸುಳ್ಳವರು. ಯಾಕಂತಂದ್ರೆ ಯಾರಿಗೂ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅನ್ನುವಂತಹ ಕಪಟಿಗಳು, ಸ್ವಾರ್ಥಿಗಳು ಅಲ್ಲ. ಎಲ್ಲರಿಗೂ ಸಹಾಯ ಮಾಡುವಂತಹ, ಎಲ್ಲರಿಗೂ ಬೇಕಾಗಿರತಕ್ಕಂತಹ ಒಳ್ಳೆಯ ಗುಣದವರು ಅಂತ ಹೇಳ್ಬೋದು. ದಾನಿಗಳು. ಯಾಕಂತಂದ್ರೆ ಬೇರೆಯವರಿಗೆ ದಾನ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸಿಮ್ರು ಅಂತ ಹೇಳ್ಬೋದು. ಮತ್ತೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿರುತ್ತೆ, ಆದ್ರೆ ಶಾಂತವಾಗಿದ್ದುಕೊಂಡು ಸಮಾಧಾನದಿಂದ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಕುಂಭರಾಶಿಯವರು ಅಂತ ಹೇಳ್ಬೋದು. ಬೇರೆಯವರಿಗೆ ತೊಂದರೆ ಕೊಡುವಂತ ಇಂಟೆನ್ಷನ್ ಅಂತೂ ಇರೋದೇ ಇಲ್ಲ. ಮಾತು ಕೊಟ್ರೆ ಕೊಟ್ಟ ಮಾತಿಗೆ ಕೊನೆಯವರೆಗೂ ಬದ್ಧವಾಗಿರ್ತಾರೆ. ಇವರು ನಂಬಿಕೊಂಡು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಇನ್ನು ಇವರು ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ಈ ಕಲೆಯಲ್ಲಿ ಬಹಳಷ್ಟು ವಿಚಾರದಲ್ಲಿ ಏನಂತಂದ್ರೆ ಅಭಿರುಚಿ ಜಾಸ್ತಿ ಇರುತ್ತೆ. ಕಲೆಯಲ್ಲಿ ಯಾವುದೇ ತರದ ಕಲೆ ಇರ್ಬೋದು, ಕಲೆಯಲ್ಲಿ ಅಭಿರುಚಿ ಜಾಸ್ತಿ ಹೊಂದಿರತಕ್ಕಂಥವ್ರು. ಎಲ್ಲರನ್ನ ಪ್ರೀತಿಯಿಂದ, ಗೌರವದಿಂದ ಕಾಣುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ವಿಚಾರವಾದಿಗಳಿರುತ್ತೆ. ಜ್ಞಾನ, ಊಹೆ ಜ್ಞಾನ, ಒಂದು ಕಲ್ಪನೆ, ಆ ಕಲ್ಪನೆಯ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ ಕೆಲಸ ಮಾಡ್ಬೇಕು, ಯಾವ ವಿಚಾರಗಳನ್ನ ನಾನು ತೆಗೆದುಕೊಳ್ಬೇಕು, ಯಾವ್ದು ವಿಚಾರಗಳನ್ನ ಬಿಡಬೇಕನ್ನುವಂತಹ ಸಮಯ ಪ್ರಜ್ಞೆ, ಜ್ಞಾನ ಬಹಳಷ್ಟು ಇವರಲ್ಲಿರ್ತಕ್ಕಂಥದ್ದು. ಪ್ಲಸ್ ಪಾಯಿಂಟ್ ಸ್ಟ್ರೆಂತ್, ಅದೊಂದು ಶಕ್ತಿ ಅಂತ ಹೇಳ್ಬೋದು. ಎಂತಹ ಜಟಿಲವಾಗಿರತಕ್ಕಂತ ಕೆಲಸಗಳಿದ್ರು ಕೂಡ ಬುದ್ಧಿವಂತಿಕೆಯಿಂದ ಆ ಕೆಲಸವನ್ನ ಸುಗಮವಾಗಿ ಮಾಡತಕ್ಕಂತಹ ವ್ಯಕ್ತಿತ್ವ ಕುಂಭರಾಶಿಯವರದು, ಕುಂಭ ಲಗ್ನದವ್ರದ್ದು ಅಂತ ಹೇಳ್ಬೋದು. ನೋಡಿ, ಸತ್ಯ, ನ್ಯಾಯ, ಧರ್ಮಗಳ ವಿಚಾರದಲ್ಲಿ ಬಹಳಷ್ಟು ಪೂರ್ಣವಾಗಿರ್ತಕ್ಕಂಥ ಪರಿಶ್ರಮವನ್ನ ತೋರಿಸ್ತಕ್ಕಂಥ ವ್ಯಕ್ತಿಗಳು. ಇನ್ನು ಮಾಡಿರ್ತಕ್ಕಂತಹ ಉಪಕಾರಗಳನ್ನ ಯಾರಾದ್ರೂ ಸಹಾಯ ಮಾಡಿದ್ರು, ಏನೋ ಒಂದು ಉಪಕಾರ ಮಾಡಿದ್ರು ಅಂತಂದ್ರೆ ಅವರನ್ನ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ನನ್ನ ಕಷ್ಟ ಕಾಲದಲ್ಲಿ ಇವರು ಸಹಾಯ ಮಾಡಿದ್ದಾರೆ, ಇವರನ್ನ ನಾನು ಮರಿಬಾರದು ಅನ್ನುವಂತಹ ಒಂದು ಮನಸ್ಥಿತಿ ಉಳ್ಳವರು ಕುಂಭರಾಶಿಯವರು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾವತ್ತಿಗೂ ಕ್ರಿಯಾತ್ಮಕವಾಗಿರತಕ್ಕಂತಹ ಕೆಲಸಗಳು, ಬಹಳಷ್ಟು ಕ್ರಿಯೇಟಿವಿಟಿ ಇರುತ್ತೆ, ಹೊಸತನ ಇರುತ್ತೆ ಕೆಲಸದಲ್ಲಿ. ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರುವಂತದ್ದು, ಹೊಸ ವಿಚಾರ ಆವಿಷ್ಕಾರ ಆಗುತ್ತೆ ಅಂತಂದ್ರೆ ಅದು ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಬುದ್ಧಿವಂತರಾಗಿರ್ತಕ್ಕಂಥದ್ದು. ಜೊತೆಗೆ ಏನೇ ಮಾಡ್ಬೇಕಾದ್ರೂ ಕೂಡ ಮೊದಲು ಅದರ ಒಳಿತು ಕೆಡುಕುಗಳು ಅಥವಾ ಅದರ ಪಾಸಿಟಿವ್ ನೆಗೆಟಿವ್ಗಳು, ಇದು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ಅದನ್ನ ಪರಾಮರ್ಶಿಸಿ ಆ ಕೆಲಸಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು. ಸಾರ್ವಜನಿಕರಲ್ಲಿ ಸುಲಭವಾಗಿ ಬೆರೀತಕ್ಕಂತಹ ವ್ಯಕ್ತಿಗಳು
ಕುಂಭರಾಶಿಯವರು. ಇಂತಹ ಕುಂಭರಾಶಿಯವರಿಗೆ, ಕುಂಭ ಲಗ್ನದವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಫಲ ಸಿಗುತ್ತೆ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ರ ಬಗ್ಗೆ ಹೇಳಿದೀವಿ. ಈಗ ಇಂತಹ ಕೆಲಸದಲ್ಲಿ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರತಕ್ಕಂತಹ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡು ಬನ್ನಿ, ನಾನು ಮುಂದಿನ ವಿಚಾರ ತಿಳಿಸ್ತೀನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ. 80ರಿಂದ 100 ಪುಟ ಇರುತ್ತೆ. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗೂ ಸಮಯ ಇಲ್ಲ, ಅದ್ರ ಬಗ್ಗೆ ಹೆಚ್ಚೇನು ತಿಳಿದಿಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಕುಳಿತಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಕುಂಭರಾಶಿ ಕುಂಭ ಲಗ್ನದವರು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಮಾಡಿದ್ರೆ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತಂದ್ರೆ, ಈ ಖರೀದಿ ಮಾಡ್ತಕ್ಕಂಥದ್ದು, ಯಾವುದೇ ವಸ್ತುಗಳನ್ನ ಸಾಗಾಟ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ವ್ಯಾಪಾರ ಉದ್ಯೋಗ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹದ್ದು, ರಾಜನೀತಿ ಜೊತೆಗೆ ಗುತ್ತಿಗೆ ಕೆಲಸ ಮಾಡ್ತಕ್ಕಂಥದ್ದಂತೂ ಅದ್ಭುತವಾದಂತಹ ಫಲ ಸಿಗುತ್ತೆ. ಜೊತೆಗೆ ಈ ಸಿಮೆಂಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಖನಿಜ ಸಂಪತ್ತನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಲೋಹಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಯಂತ್ರಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಗಣಕ ಯಂತ್ರಗಳನ್ನ ಅಂದ್ರೆ ಕಂಪ್ಯೂಟರ್ಸ್, ಮೊಬೈಲ್ ಇಂಥವೆಲ್ಲ ಡಿವೈಸ್ ಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ ಬಹಳಷ್ಟು ಈ ರಾಜಕೀಯ ಸಂಘ ಸಂಸ್ಥೆಗಳು, ಈ ನಿಮ್ ಕೆಲಸ ಹೇಗಿರುತ್ತೆ ಅಂತಂದ್ರೆ ಗುಂಪಿನಲ್ಲಿರುತ್ತೆ, ಜನಗಳ ಮಧ್ಯದಲ್ಲಿ ಬೆರೆಯುವಂತದ್ದಿರುತ್ತೆ, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥದ್ದು, ಜನರಿಗೆ ಬಹಳಷ್ಟು ಉಪಯೋಗವಾಗಿರತಕ್ಕಂತ ಕೆಲಸಗಳಿಂದ ಕೂಡಿರ್ತಕ್ಕಂಥದ್ದು. ನಿಮ್ಮ ಕೆಲಸದ ಜೊತೆಗೆ ನೀವು ಖ್ಯಾತಿ ಗಳಿಸೋದ್ರ ಜೊತೆಗೆ ನಿಮಗೆ ಬೇರೆಯವರಿಗೂ ಕೂಡ ಹೆಲ್ಪ್ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸದಲ್ಲಿ ಒಳಗೊಂಡಿರ್ತವೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಕುಂಭರಾಶಿಯವರು ಒಂದೇ ಕ್ಷೇತ್ರ ಅಂತಲ್ಲ, ಈ ಲಿಮಿಟೆಡ್ ಕ್ಷೇತ್ರಗಳನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸನ್ನ ಕಂಡಿರುವಂತದ್ದು, ತಮ್ಮ ಪ್ರತಿಭೆಯನ್ನ ತೋರಿಸ್ತಕ್ಕಂಥದ್ದು. ಯಾಕೆ ಸಕ್ಸಸ್ ಆಗುತ್ತೆ, ಸಕ್ಸಸ್ ಆದಂತ ಗುಟ್ಟು ಯಾವುದು ಅಂತ ಕೇಳಿದ್ರೆ, ಅವರು ಯೋಜನೆಯನ್ನ ಸರಿಯಾಗಿ ರೂಪಿಸಿ ಕೆಲಸ ಮಾಡ್ತಾರಲ್ಲ, ಅದೇ ನಿಮ್ಮ ಸಕ್ಸಸ್ಸಿನ ಗುಟ್ಟು ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಸಹಜವಾಗಿ. ಇನ್ನ ನಿಮ್ಮ ಆರಾಧ್ಯ ದೇವತೆ ಯಾರು, ನೀವು ಸದಾ ಸ್ಮರಣೆಯಲ್ಲಿರ್ತಕ್ಕಂತಹ ನಿಮ್ಮ ಆರಾಧ್ಯ ದೇವತೆ ಯಾರು ಅನ್ನುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿರತಕ್ಕಂತ ಪ್ರಶ್ನೆ ಇದೆ. ಜೊತೆಗೆ ನೀವು ಯಾವ ಮುಖದ ರುದ್ರಾಕ್ಷಿಯನ್ನ ಧರಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸುವಂತದ್ದಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಸಿಗ್ತಾ ಇದೆ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ನೀವು ಸದಾ ಸ್ಮರಣೆಯಲ್ಲಿರ್ತಕ್ಕಂತಹ ಸದಾ ಆರಾಧ್ಯ ದೇವತೆ ಯಾವುದು ಅಂತ ಕೇಳಿದ್ರೆ, ನೋಡಿ, ಭೈರವ, ಶ್ರೀಕೃಷ್ಣ ಅಂತ ಹೇಳ್ಬೋದು, ಶನಿ ಪರಮಾತ್ಮ ಅಂತ ಹೇಳ್ಬೋದು. ಈ ಒಂದು ದೇವರಿಗೆ ಸದಾ ಪೂಜೆ ಮಾಡ್ತಕ್ಕಂಥದ್ದು, ಆರಾಧನೆ ಮಾಡ್ತಕ್ಕಂಥದ್ದು, ಸದಾ ಸ್ಮರಣೆಯಲ್ಲಿದ್ರೆ ಒಳ್ಳೆಯ ಒಂದು ದೈವ ಕೃಪೆಗೆ ಪಾತ್ರವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ರಾಶಿ ಲಗ್ನದವರು ಸಕಲ ಮುಖಿ ಅಂದ್ರೆ ಯಾವುದೇ ಮುಖದ ರುದ್ರಾಕ್ಷಿಯನ್ನ ಧರಿಸಿದ್ರು ಕೂಡ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ವಿಶೇಷವಾಗಿ ಏಕಮುಖ ರುದ್ರಾಕ್ಷಿ ಒಳ್ಳೆಯ ಒಂದು ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಶ್ರೀ ಕೃಷ್ಣ ಪರಮಾತ್ಮ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.